ದೀರ್ಘಕಾಲ ಸಿಗರೆಟ್ ಸೇದೋದ್ರಿಂದ ಧ್ವನಿ ಗಡುಸಾಗುತ್ತದೆ ಮತ್ತು ವಿಶಿಷ್ಟವಾಗಿ ಬದಲಾಗುತ್ತದೆ ಎಂದು ಅನೇಕ ಜನರು ನಂಬುತ್ತಾರೆ. ಆದರೆ ಧೂಮಪಾನವು ನಿಜವಾಗಿಯೂ ಧ್ವನಿಯ ಮೇಲೆ ಪರಿಣಾಮ ಬೀರುತ್ತವೆ ಅಂತ ಕೇಳಿದ್ರೆ ಹೌದು. ಸಿಗರೆಟ್ ಸೇದೋದ್ರಿಂದ ಕಾಲಾನಂತರದಲ್ಲಿ ಧ್ವನಿಯು ಆಳವಾಗಿ ಒರಟಾಗಿ ಧ್ವನಿಸಬಹುದು, ಏಕೆಂದರೆ ಇದು ಗಾಯನ ಹಗ್ಗಗಳಿಗೆ ಕಿರಿಕಿರಿ ಮತ್ತು ಹಾನಿಯನ್ನುಂಟು ಮಾಡುತ್ತವೆ ಎಂದು ತಜ್ಞರು ಹೇಳುತ್ತಾರೆ. ಆಗಾಗ್ಗೆ ಕೆಮ್ಮುವಾಗ ಗಾಯನ ಹಗ್ಗಗಳು ಒಂದಕ್ಕೊಂದು ಬಲವಾಗಿ ಬಡಿದುಕೊಂಡು ಇದರಿಂದಾಗಿ ಅವುಗಳೊಳಗೆ ಉರಿಯೂತ ಗಮನಾರ್ಹವಾಗಿ ಹೆಚ್ಚಾಗುತ್ತದೆ. ಇನ್ನು ಧೂಮಪಾನವನ್ನು ತ್ಯಜಿಸಿದ ಕೆಲವೇ ವಾರಗಳ ನಂತರ ಧ್ವನಿಯಲ್ಲಿ ಸುಧಾರಣೆಗಳು ಸ್ಪಷ್ಟವಾಗಿ ಗೋಚರಿಸಲು ಪ್ರಾರಂಭಿಸುತ್ತವೆ. ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಅಂಶವನ್ನು ಕಾಪಾಡಿಕೊಳ್ಳೋದು, ಗಂಟಲಿನ ಬಗ್ಗೆ ಸರಿಯಾದ ಕಾಳಜಿ ವಹಿಸುವುದು ಮತ್ತು ಧೂಮಪಾನದಿಂದ ದೂರವಿರುವುದರಿಂದ ಧ್ವನಿಯಲ್ಲಿ ಸುಧಾರಣೆಯನ್ನ ಕಾಣಬಹುದು. ಧೂಮಪಾನಿಗಳು 2 ವಾರಗಳಿಗಿಂತ ಹೆಚ್ಚು ಕಾಲ ನಿರಂತರ ಧ್ವನಿ ಬದಲಾವಣೆಯನ್ನ ಗಮನಿಸಿದ್ರೆ ಅವರು ಮೌಲ್ಯಮಾಪನಕ್ಕಾಗಿ ENT ತಜ್ಞರನ್ನ ಸಂಪರ್ಕಿಸುವುದು ಮುಖ್ಯ.